ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಂಆರ್ಎಸ್ ನ್ಯೂಸ್ದಲ್ಲಿ ಸ್ವಾಗತ. ಸೌಂದತ್ತಿ ಯಲ್ಲಮ್ಮನ ಜಾತ್ರೆಗೆ ಹೋಗಿ ಮರಳುವ ಸಮಯದಲ್ಲಿ ಮೊರಬ್ ಶಿವಳ್ಳಿ ರೋಡ್ ಸಮೀಪದ ತಲೆ ಮೊರಬ್ ಕ್ರಾಸ್ ಬಳಿ ಚಕ್ಕಡಿಗಳು ತಾಗಿ ಜಗಳವಾಗಿತ್ತು. ಜಗಳವು ಕೈ ಮೀರಿ ಎಫ್ಐಆರ್ ಸಹ ಆಗಿದ್ದು, ಎಫ್ಐಆರ್ ಆದ ನಂತರ ತಪ್ಪಿತಸ್ಥರನ್ನು ಬಂಧಿಸಲೇ ಇರುವುದನ್ನು ಖಂಡಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಸಂಘಟನೆಗಳು ಪದಾಧಿಕಾರಿಗಳು ಬಂದು ಆಕ್ರೋಶ ವ್ಯಕ್ತಪಡಿಸಿದರು ಮತ್ತು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದಂತಹ ಮಾರುತಿ ದೊಡ್ಡಮನಿಯವರು ಇವರಿಗೆ ಕೋನ್ ರೆಡ್ಡಿಯವರು ಇವರಿಗೆ ಬೆಂಬಲ ನೀಡುತ್ತಿದ್ದಾರೆ ಎಂದು ನೇರ ಆರೋಪಿಸಿದರು. ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಂಘಟನೆ ಕಾರ್ಯಕರ್ತರು ಹಾಗೂ ಅಲ್ಲಿಯ ನಿವಾಸಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಜಿಂದಾಬಾದ್ 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 ಜಿಂದಾಬಾದ್. 1/2/2026 ನಡೆದಂಥ ಘಟನೆ ಯಲ್ಲಮ್ಮಗುಡ್ಡದಿಂದ ನವಲಗುಂದಕ್ಕೆ ತೆರಳುವಂಥ ಬೆಹಾಟಿಗೆ ತೆರಳುವಂಥ ಚಕ್ಕಡಿಗಳ ಮಧ್ಯೆ ಘರ್ಷಣೆ ಉಂಟಾಗಿ ನಮ್ಮ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಸವರ್ಣೀಯರು ಹಾಗೂ ಪಟ್ಟಬದ್ಧ ಹಿತಾಸಕ್ತಿಗಳು ಕಾದು ಕುಳಿತೊಂದು ಅವನ ಮೇಲೆ ಹಲ್ಲೆ ಮಾಡಬೇಕಂತ ಮುದ್ದ ಮಾಡಿದರು. ಆ ಹಲ್ಲೆ ಮಾಡಿದ ತಕ್ಷಣ ನಮ್ಮ ಯುವಕ ಅವತ್ತು ಸ್ಟೇಷನ್ಗೆ ಅವನಿಗೆ ಕರೆಸ್ತಾರೆ. ಹಲ್ಲೆ ಆದ ವ್ಯಕ್ತಿನ ಕರೆಸ್ಕೊಂಡು ಅವ್ನು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವನಿಗೆ ಸಬ್ಜೆಯಲ್ಲಿ ಕಳಿಸ್ತಾರೆ. ಆದರೆ ಅಲ್ಲೇ ಇರುವಂಥ ಸವರ್ಣೀಯರು 7 ಮಂದಿ ಮೇಲೆ ಪ್ರಕರಣ ದಾಖಲಾಗಿತ್ತಲ್ಲ, ಆ 7 ಮಂದಿ ಪ್ರಕರಣ ದಾಖಲಾದವನ್ನ ಯಾರೂ ಅರೆಸ್ಟ್ ಮಾಡಲ್ಲ. ಒಳ್ಳೆ ಭರವಸೆಯನ್ನು 3 ಸ್ಟೇಷನ್ದಲ್ಲಿ ನಾನು ನವಲಗುಂದದಿಂದ ಹುಬ್ಬಳ್ಳಿ ಗ್ರಾಮೀಣಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೇನೆ, ಹುಬ್ಬಳ್ಳಿ ಗ್ರಾಮೀಣದಿಂದ ಧಾರವಾಡ ಗ್ರಾಮೀಣಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೇವೆ. ಆಮೇಲೆ DCRE ಅಂತೇಳಿ ನಮಗೆ ಆದಂಥ ಇಲಾಖೆ, ನಮ್ಮ ದಲಿತರಿಗೆ ಆದಂಥ ಅನ್ಯಾಯನ ಸರಿಪಡಿಸುವಂಥ ಇಲಾಖೆ ಇದ್ದರು. ಅಲ್ಲಿ ಕಡಿಯನ್ನವರು ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಇಲಾಖೆಯನ್ನು ಹಾಕ್ತಾ ಇದ್ದಾರೆ. ಅವರು ಊರಲ್ಲಿ ಅಡ್ಡಾಡಕತ್ರೂ ಇಲ್ಲಿವರೆಗೂ 7 ಮಂದಿಯಲ್ಲಿ ಒಬ್ಬರನ್ನು ಬಂಧಿಸಿಲ್ಲ. ಇವತ್ತಿಗೆ 30-35 ದಿವಸ ಆಗಿ ಬಂತು, ಒಬ್ಬರನ್ನ ಬಂಧಿಸಿಲ್ಲ. ಯಾರ ಮೇಲೆ ಕೇಳಿದ್ರು ಒಬ್ಬರ ಮೇಲೆ ಹಾಕ್ತಾ ಇದ್ದಾರೆ. ಯಾಕಂದರೆ ಇದರಲ್ಲಿ ಆ ಭಾಗದ ಒಂದು ಕಾಣದ ಕೈ ಅಂದರೆ ನೇರವಾಗಿ ಹೇಳಿಬಿಡ್ತೀವಿ, ಕೋನ್ ರೆಡ್ಡಿ ಅವರು ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ರು. ಅದನ್ನು ನಾವು ಕೇಳಿದಾಗ ಅವರು ಸುಳ್ಳು ಪ್ರಕರಣನ ದಾಖಲೆ ಮಾಡಿ ಎರಡನೇದು ಅವರಾಗಿ KMCಯಲ್ಲಿ ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆದಮೇಲಿನ ಅವ್ರಿಗೆ ರಾಜ್ಯ ಅತಿಥಿಗತೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅವರು KMCಯಿಂದ ಡಿಸ್ಚಾರ್ಜ್ ಆಗಿ ವೆಲ್ ಆ್ಯಂಡ್ ಫಿಟ್ ಅಂತೇಳಿ KMC ಅವರು ಎಲ್ಲ ಚೆನ್ನಾಗಿದ್ದಾರೆ ಅಂತೇಳಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿದ್ರು. ಅವರು ಮತ್ತೆ ಹೋಗಿ ಇನ್ನೊಂದು ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಅಲ್ಲಿನೂ ಅದೇ ರೀತಿಯೇ ತೋರಿಸ್ತಾರೆ. ಇಲ್ಲಿವರೆಗೆ 30 ದಿವಸ ಆದರೂ ಪೊಲೀಸ್ ಇಲಾಖೆ ಯಾಕೆ ಸುಮ್ಮನೆ ಕೂತಿದೆ, ಯಾರು ಒತ್ತಡ ಇದೆ, ರಾಜಕಾರಣಿಗೂ ಒತ್ತಡ ಇತ್ತಂದರೆ ಯಾಕಂದರೆ ದಲಿತರಿಗೆ ನೀವು ನ್ಯಾಯ ಕೊಡ್ತಾ ಇಲ್ಲ ಅಂದಂಗೆ. ದಲಿತರಿಗೆ ಯಾಕೆ ನ್ಯಾಯ ಕೊಡ್ತಾ ಇಲ್ಲ ಅಂತ ಪ್ರತಿ ವರ್ಷ ನೀವು ಪ್ರತಿ ತಿಂಗಳ ನೀವು ಸ್ಟೇಷನ್ದಲ್ಲಿ ಕುಂದುಕೊರತೆಯನ್ನು ದಲಿತ ಕುಂದುಕೊರತೆಯನ್ನು ಕರಿತೀರಿ. ಈಗ ಅದೇ ದಲಿತರಿಗೆ ಆದಂಥ ಅನ್ಯಾಯವನ್ನು ಸರಿ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನೀವು ಯಾಕೆ ಕರಿತೀರಿ? ಇನ್ನು ಮುಂದೆ ನೀವು ಅಂಥವೆಲ್ಲ ಕರೆಯೋಕ್ಕೆ ಹೋಗಬಾರ್ದು. ನೀವು ಕರೆಯೋದ್ರಿಂದ ನೀವು ನಾಳೆ ಇವತ್ತು ಒಂದು ದಿವಸ ಇವರು ಏನಾರ ನಮಗೆ ರಿಸಲ್ಟ್ ಕೊಡಲಿಲ್ಲ ಅಂತಂದರೆ ಧಾರವಾಡದಂತ ಮತ್ತು ಹುಬ್ಬಳ್ಳಿದಂತ ಏನು ಪ್ರತಿ ಸಲ ನಾವು ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಕರೆ ಮಾಡ್ತೇವಲ್ಲ ಅದೇ ರೀತಿ ಮಾಡ್ತೀವಿ. ಯಾರು ಸಂಬಂಧಪಟ್ಟಂಥ ಅಧಿಕಾರಿ ಇದಾರೋ ಅವ್ರ ಮೇಲೆ ನಾವು ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ಎಚ್ಚರ ಪಡೋದಿಲ್ಲ. ಆದರೆ ನಮಗೆ ಇವತ್ತು ಇಲ್ಲಿ ಅಧ್ಯಕ್ಷರ ಇದಕ್ಕೆ ಬಂದಿದ್ವಿ ಆಫೀಸಿಗೆ, DSP ಆಫೀಸಿಗೆ. ಅವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ನಾವು ಇವತ್ತು 1 ದಿವಸದಲ್ಲೇ ಸಂಪೂರ್ಣವಾದಂಥ ನಾವು ಕೆಲಸ ಮಾಡ್ತೀವಿ, ಅದಕ್ಕೆ ಪ್ರಕರಣಕ್ಕೆ ಈ ತೆರೆ ಎಳಿತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಕ್ಕೆ ನಾವು ಸಾಂಕೇತಿಕವಾಗಿ ಸ್ವಲ್ಪ ಜನ ಬಂದುಕೊಂಡು ಅವ್ರ ಮಾತಿಗೆ ನಾವು ಮರ್ಯಾದೆ ಕೊಟ್ಟುಕೊಂಡು ನಾವು ಹೊರಡ್ತಾ ಇದ್ದೇವೆ. ಅದಕ್ಕೆ ಈ ಮುಂಬರುವ ದಿನಗಳಲ್ಲಿ ಇವರು ಸರಿಯಾದ ಕೆಲಸಗಳನ್ನು ಮಾಡಲಿಲ್ಲ ಅಂತಂದರೆ ಇವರೇ ನೇರ ಹೊಣೆಗಾರ ಅಧಿಕಾರಿಗಳಾಗಿರ್ತಾರೆ ಅಂತೇಳಿ ಈ ಮೂಲಕ ಎಚ್ಚರಿಸ್ತೀವಿ. ಅದೇ ನೆಕ್ಸ್ಟ್ ಬರುವಂಥ ವಿಚಾರ ಅಂತಂದರೆ ಏನು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಂತ ಇದ್ದಾರೆ, ಗ್ರಾಮೀಣ ಪೊಲೀಸ್ ಸ್ಟೇಷನ್ ಮುಂದೆ ಇಲ್ಲದೆ DC ಕಚೇರಿ ಮುಂದೆ ವಿರುದ್ಧವಾಗಿ ಹೋರಾಟ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ.